ಮಲ್ಲಿಗೆಹಳ್ಳಿ ಎಂಬ ಚಿಕ್ಕ ಗ್ರಾಮದಲ್ಲಿ ರಾಮು ಮತ್ತು ಅವನ ಹೆಂಡತಿ ಸೀತಾ ತಮ್ಮ ಮಕ್ಕಳೊಂದಿಗೆ ವಾಸಿಸುತ್ತಿದ್ದರು. ರಾಮು ತನ್ನ ಹೊಲದಲ್ಲಿ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ದುಡಿದು ತನ್ನ ಕುಟುಂಬವನ್ನು ತುಂಬಾ ಸಂತೋಷದಿಂದ ನೋಡಿಕೊಳ್ಳುತ್ತಿದ್ದನು. ಹೀಗಿರುವಾಗ ದಿನೇ ದಿನೇ ಹೆಚ್ಚುತ್ತಿದ್ದ ಬಿಸಿಲಿನ ತಾಪದಿಂದಾಗಿ ರಾಮುವಿನ ಹೊಲದಲ್ಲಿರುವ ಬೆಳೆಗಳೆಲ್ಲ ಒಣಗತೊಡಗಿದವು. ಒಂದು ದಿನ, ಅಯ್ಯೋ ದೇವರೇ, ಈ ಮಳೆಯ ಅಭಾವದಿಂದ ನನ್ನ ಬೆಳೆಗಳೆಲ್ಲ ಒಣಗಿ ಹೋಗ್ತಾ ಇದೆ. ನಾನು ನನ್ನ ಮಕ್ಕಳಿಗೆ ಊಟ ಹಾಕಲು ಸಹ ಅಸಮರ್ಥನಾಗಿದ್ದೇನೆ. ಅಯ್ಯೋ, ಇಷ್ಟು ಬೇಗ ನೀವು ಈ ಥರ ನಿರಾಶೆ ಪಟ್ಟರೆ ಹೇಗೆ ರೀ? ನಾವು ಇನ್ನೂ ತುಂಬ ಹಲವಾರು ಪ್ರಯತ್ನ ಪಟ್ಟು ನೋಡೋಣ. ಆಗ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ಬಿಡ್ರಿ. ಒಂದು ದಿನ ತನ್ನ ಬೆಳೆಗಳ ಹಾನಿಯಿಂದಾಗಿ ರಾಮು ಚಿಂತಿಸುತ್ತಾ ಮರದ ಕೆಳಗಡೆ ಕುಳಿತಿರುತ್ತಾನೆ. ಆಗ ಮರದಿಂದ ಒಂದು ಮಾಯಾಧ್ವನಿಯೊಂದು ಪ್ರತ್ಯಕ್ಷವಾಗಿ, ಏ ರೈತನೇ, ನೀನು ಯಾಕೆ ಇಷ್ಟೊಂದು ದುಃಖಿತನಾಗಿದ್ದೀಯಾ? ಏನು, ನೀನು ಮಾತನಾಡುತ್ತೀಯಾ? ನಾನೊಬ್ಬ ರೈತ. ಮಳೆಯ ಅಭಾವದಿಂದಾಗಿ ಬಿಸಿಲಿನ ತಾಪದಿಂದ ನನ್ನ ಬೆಳೆಗಳೆಲ್ಲ ನಾಶವಾಗುತ್ತಿದೆ. ಏನು ಮಾಡಬೇಕೆಂದೇ ತಿಳಿಯುತ್ತಿಲ್ಲ. ಮೊದಲು ನೀನು ಭೂಮಿಯ ಸಮರ್ಥತೆಯನ್ನು ತಿಳಿಯಬೇಕು. ಒಂದು ಕುಡಿಯುವ ಬಾವಿಯನ್ನು ತೋಡಿ ಮಿಶ್ರ ಕೃಷಿಯನ್ನು ಆರಂಭಿಸು. ಹಣ್ಣು ಹಾಗೂ ತರಕಾರಿಗಳನ್ನು ಬೆಳೆಸು. ಏನು, ಕಾಡಿನಲ್ಲಿ ಮಾಯಾ ಮರವೇ? ಸರಿ ರೀ, ಅದು ಹೇಳಿದಂತೆ ನಾವು ಮಾಡೋಣ. ಅಪ್ಪ, ನಾವು ಹೊಲದಲ್ಲಿ ಬಾವಿ ತೋಡಿದರೆ ನೀರು ಇಡೀ ವರ್ಷಕ್ಕೆ ಸಾಕಾಗಬಹುದಲ್ಲವೇ? ಹೌದು ಮಗು, ನಾವು ಆ ಮಾಯಾ ಮರ ಹೇಳಿದಂತೆಯೇ ಮಾಡೋಣ. ನಾನು ನನ್ನ ಬೆಲೆ ಬಾಳುವ ಹೊಲವನ್ನು ಮತ್ತೆ ಪುನಃ ಜೀವಂತ ಮಾಡುತ್ತೇನೆ. ನಂತರ ರಾಮು ತನ್ನ ಹೊಲದಲ್ಲಿ ಕುಡಿಯುವ ನೀರಿನ ಬಾವಿಯನ್ನು ತೋಡಿಸಿದನು. ತನ್ನ ಹೊಲದಲ್ಲಿ ಮಿಶ್ರ ಕೃಷಿಯನ್ನು ಪ್ರಾರಂಭಿಸಿದನು. ಹೆಂಡತಿ ಸೀತಾ ಹಾಗೂ ಮಕ್ಕಳು ಸಹ ನೆರವಾದರು. 1 ವರ್ಷ ಕಳೆದ ನಂತರ ಬೆಳೆಗಳೆಲ್ಲ ಸೊಂಪಾಗಿ ಬೆಳೆದು ಹಣ್ಣು ಹಾಗೂ ತರಕಾರಿಗಳಿಂದ ಸಮೃದ್ಧವಾಗಿತ್ತು. ನಂತರ ರಾಮು ಬೆಳೆದ ಬೆಳೆಗಳನ್ನೆಲ್ಲ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆಗೆ ಮಾರಿ ಇಡೀ ಕುಟುಂಬವು ಮೊದಲಿನಂತೆಯೇ ಸಂತೋಷದಿಂದಿತ್ತು.